ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾನು ಖುಷಿಯಿಂದ ಇರುತ್ತೇನೆ ಅನ್ನೋದು ಶತಮೂರ್ಖತನ. ಇಲ್ಲಿ ಯಾರ ಕಣ್ಣು ಬೇಕಾದರೂ ತಪ್ಪಿಸಬಹುದು, ಬದುಕಬಹುದು, ಆದರೆ ಮೇಲಿರುವ ಭಗವಂತನ ಕಣ್ಣು ಮುಚ್ಚಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವನು ನೋಡ್ತಲೇ ಇರ್ತಾನೆ. ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ದಿಟ ಹೇಳ್ತಾ ಇದ್ದಾರೆ, ಯಾರು ಮೋಸ ಮಾಡ್ತಾ ಇದ್ದಾರೆ ಅಂತ ಅವನ ಕಣ್ಣು ಮುಚ್ಚಲು ಯಾರು ಸಾಧ್ಯ. ಇಲ್ಲಿ ಬೇಕಾದ್ರೆ ಮೋಸ ಮಾಡ್ಬೋದು, ಆದರೆ ಅದು ಭಗವಂತನ ಕಣ್ಣು ನೋಡ್ತಲೇ ಇರ್ತಾನೆ. ಭಗವಂತ ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ಸರಿ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ನಾವು ತಪ್ಪು ಮಾಡೋದು ಬೇಡ, ಕರೆಕ್ಟಾಗಿ ಸುಳ್ಳು ಹೇಳೋದು ಬೇಡ, ಮೋಸ ಮಾಡೋದು ಬೇಡ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಳದಮಯಂತಿಯ ಪ್ರೇಮ ಕಥೆ ಬಗ್ಗೆ ತಿಳ್ಕೊಳ್ಳೋಣ. ದೇಶದ ರಾಜ ವೀರಸೇನ ಮಗ ನಳ ವಿದರ್ಭ ದೇಶದ ರಾಜ ಭೀಮ ಅಂತ. ಮಹಾಭಾರತದ ಭೀಮ ಅಲ್ಲ. ಭೀಮನಿಗೆ ದಮನ ಋಷಿಗಳ ಅನುಗ್ರಹದಿಂದ ದಮನ, ದಾಂತ ಮತ್ತು ದಮಯಂತಿ ಎಂಬ 4 ಮಕ್ಕಳಾದರು. ಇದರಲ್ಲಿ ದಮಯಂತಿ ಹಾಗೂ ನಿಷಧ ದೇಶದ ರಾಜ ವೀರಸೇನನ ಮಗ ನಳನ ಮಧ್ಯೆ ನಡೆಯುವಂಥ ಪ್ರೇಮ ಕಥೆ ಇದಾಗಿದೆ. ನಳ ದಮಯಂತಿಯ ಕಥೆಯಲ್ಲಿ ವಿಶೇಷ ಏನು ಅಂದರೆ, ಎಲ್ಲವನ್ನೂ ಕಳೆದುಕೊಂಡ ನಂತರ ಅದೆಲ್ಲವನ್ನೂ ಪಡೆದು ಹೇಗೆ ನಿಲ್ಲಬಹುದು ಎಂಬುದು ಒಂದು ವಿಶೇಷವಾದರೆ, ಮದುವೆ ಆದವರೇ 2 ಬಾರಿ ಕಲ್ಯಾಣವಾಗುವುದು ಈ ಕಥೆಯ ವಿಶೇಷ. ಈ ಕಥೆ ಹುಟ್ಟಲು ಒಂದು ಕಾರಣವಿದೆ. ಒಂದು ಸಲ ಕಾಮ್ಯಕ ವನದಲ್ಲಿ ಯುಧಿಷ್ಠಿರನಿಗೆ ಒಂದು ಸಮಸ್ಯೆ ಹುಟ್ಟುತ್ತದೆ. ಎಲ್ಲವನ್ನೂ ಕಳೆದುಕೊಂಡ ವನವಾಸದಲ್ಲಿದ್ದಾಗ ಅರ್ಜುನನು ಶಿವನಿಂದ ಪಾಶುಪತಾಸ್ತ್ರ ಪಡೆಯಲು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ. ಇನ್ನೊಂದು ಕಡೆ ಯುಧಿಷ್ಠಿರನಿಗೆ ಭೀಮನಿಂದ ಬೈಗುಳಗಳು, ನೀನು ಓಂ ಅಂದಿದ್ದರೆ ಅವತ್ತೇ ದುರ್ಯೋಧನ ಹಾಗೂ ಅವನ ಸಹೋದರನನ್ನು ಸಂಹಾರ ಮಾಡಿ ರಾಜ್ಯವನ್ನು ನೆಮ್ಮದಾಗಿಸಿಕೊಂಡು ಸುಖವಾಗಿರಬಹುದಿತ್ತು. ನೀನು ಧರ್ಮ ಎಂದು ಎಲ್ಲವನ್ನೂ ತಡೆದು ಬಿಟ್ಟೆ. ಈಗ ವನವಾಸವೇ ನಿಮಗೆ ಗತಿಯಾಯಿತು ಎಂದು ಚುಚ್ಚಿ ನುಡಿಯುತ್ತಿದ್ದ. ಇದನ್ನೆಲ್ಲ ಕೇಳಿದ ಧರ್ಮರಾಜನಿಗೆ ಅನಿಸಿತು, ಛೇ, ಎಂಥ ಕೆಲಸ ಆಯಿತು, ನನ್ನಿಂದಾಗಿ ಎಲ್ಲವೂ ಕಷ್ಟಪಡುವಂತಾಯಿತು. ಹೀಗೆ ಚಿಂತೆ ಮಾಡುತ್ತಿರುವ ಸಮಯದಲ್ಲಿ ಮಹರ್ಷಿಗಳಾದ ಬೃಹದಶ್ವರರು ಅಲ್ಲಿಗೆ ಬರುತ್ತಾರೆ. ಅವರ ಮುಂದೆ ಇವೆಲ್ಲವನ್ನೂ ಹೇಳಿಕೊಂಡಾಗ ಅವರು ಸಮಾಧಾನ ಮಾಡುತ್ತಾ, ನಿನ್ನೊಬ್ಬನಿಗೇ ಇಂಥ ಕಷ್ಟ ಅಲ್ಲ, ಹಿಂದೆ ಎಷ್ಟೋ ಜನ ಎಂತೆಂಥ ಕಷ್ಟಪಟ್ಟಿದ್ದಾರೆ. ಆ ರೀತಿ ಕಷ್ಟಪಟ್ಟವರಲ್ಲಿ ನಳದಮಯಂತಿಯರು ಕಷ್ಟಪಟ್ಟ ಕಥೆಯನ್ನು ಹೇಳುತ್ತೇನೆ, ಅದನ್ನು ಕೇಳಿ. ನಿನ್ನ ಜೀವನದಲ್ಲಿ ನೀನು ಧೈರ್ಯವನ್ನು ತಂದುಕೋ ಎಂದು ಕಥೆ ಹೇಳಿದನು. ನಿಷಧ ದೇಶದ ವೀರಸೇನನ ಮಗ ನಳನಿಗೂ ವಿದರ್ಭ ದೇಶದ ಭೀಮನ ಮಗಳು ದಮಯಂತಿಗೂ ಪ್ರೀತಿ ಹುಟ್ಟಿತು. ನಳನು ಒಂದು ದಿನ ಅರಮನೆಯ ಉದ್ಯಾನದ ಸರೋವರದ ಮೆಟ್ಟಿಲುಗಳ ಮೇಲೆ ಕುಳಿತಿರುವಾಗ ಒಂದಷ್ಟು ಬಿಳಿ ಹಂಸಗಳು ತೇಲುತ್ತಾ ಬಂದವು. ಅವನಿಗೆ ನೋಡಿ ತುಂಬ ಆಸೆಯಾಯಿತು. ಹಾಗೆ ಒಂದು ಹಂಸವನ್ನು ಕೈಯಲ್ಲಿ ಹಿಡಿದುಕೊಂಡು, ಅದು ನಳ, ನೀನು ನನ್ನನ್ನು ಬಿಡು. ಇಲ್ಲೇ ಹತ್ತಿದ ವಿದರ್ಭ ದೇಶದ ರಾಜ ಭೀಮನ ಮಗಳು ದಮಯಂತಿ ಅತ್ಯಂತ ಸುಂದರಿ. ನೀನು ಅವಳು ಎಲ್ಲ ರೀತಿಯಿಂದಲೂ ಸರಿಯಾದ ಜೋಡಿ. ತ್ರಿಲೋಕದಲ್ಲಿ ಅವಳಷ್ಟು ಸುಂದರಿಯನ್ನು ಯಾರೂ ಇಲ್ಲ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಬರುವಂತೆ ಮಾಡುತ್ತೇನೆ ಎಂದಿತು. ನಳನಿಗೆ ಪಕ್ಷಿಗಳ ಭಾಷೆ ಅರ್ಥವಾಗುತ್ತಿತ್ತು. ಹಂಸದ ಮಾತು ಕೇಳಿ ನಕ್ಕು ಸುಮ್ಮನೇ ಬಿಟ್ಟನು. ಹಂಸವು ಸೀದಾ ವಿದರ್ಭ ದೇಶದ ಸರೋವರಕ್ಕೆ ಹೋಗಿ ಅಲ್ಲಿ ಕುಳಿತಿದ್ದ ದಮಯಂತಿಯನ್ನು ಕಂಡು ನಳ ಮಹಾರಾಜನನ್ನು ಕುರಿತು ತುಂಬ ವರ್ಣನೆ ಮಾಡಿತು. ಇದೇ ರೀತಿ ನಳ ಮತ್ತು ದಮಯಂತಿಯರ ಮಧ್ಯೆ ಹಂಸವು ದೂತನಂತೆಯೇ ಕೆಲಸ ಮಾಡಿ ಅವರಿಬ್ಬರಲ್ಲೂ ಪ್ರೀತಿ ಹುಟ್ಟಿತು. ಹೀಗಿರುವಾಗ ದಮಯಂತಿಯು ಮದುವೆ ಮಾಡುವ ಸುಲಭವಾಗಿ ತಂದೆ ಭೀಮನು ಸ್ವಯಂವರವನ್ನು ಏರ್ಪಡಿಸುತ್ತಾನೆ. ದಮಯಂತಿಗೆ ತನ್ನ ಸ್ವಯಂವರ ಎಂದು ತಿಳಿಯುತ್ತಿದ್ದಂತೆಯೇ ಹಂಸಪಕ್ಷಿ ಹತ್ತಿರ ಕೇಳಿ ಕಳಿಸುತ್ತಾಳೆ, ನಾನು ನಳನನ್ನು ಬಿಟ್ಟು ಬೇರೆ ಯಾರನ್ನೂ ಒರೆಸುವುದಿಲ್ಲ. ಸ್ವಯಂವರಕ್ಕೆ ನಳನು ಬರಲೇಬೇಕೆಂದು ಬಹಳಷ್ಟು ರಾಜರುಗಳು ಸ್ವಯಂವರಕ್ಕೆ ಬಂದರು. ದೇವತೆಗಳು ದಮಯಂತಿಯನ್ನು ಒರೆಸಬೇಕೆಂದು ಆಸೆಯಿಂದ ದೇವಲೋಕದ ಇಂದ್ರ, ಯಮ, ಅಗ್ನಿ ಮತ್ತು ವರುಣ ಸ್ವಯಂವರಕ್ಕೆ ಹೊರಟರು. ಇಲ್ಲಿಗೆ ಬರುತ್ತಿದ್ದ ಹಾಗೆ ನಳ ದಮಯಂತಿಯರು ಪ್ರೇಮದ ವಿಚಾರ ಹಾಗೂ ನಳನನ್ನು ಬಿಟ್ಟು ಬೇರೆ ಯಾರನ್ನೂ ಅವಳು ಮದುವೆಯಾಗುವುದಿಲ್ಲವೆಂಬ ಸಂಗತಿ ತಿಳಿಯಿತು. ಅದಕ್ಕಾಗಿ ಅವರು ನೇರವಾಗಿ ನಳನ ಹತ್ತಿರಕ್ಕೆ ಹೋದರು. ನೋಡು, ನಾವು ದೇವತೆಗಳು ದಮಯಂತಿಯನ್ನು ಮದುವೆಯಾಗಲು ಬಂದಿದ್ದೇವೆ. ನೀನು ನನ್ನ ದೂತನಾಗಿ ಅವಳಿಗೆ ಹೋಗಿ ನಮ್ಮಲ್ಲಿ ಯಾರಾದರೊಬ್ಬರನ್ನು ಒರೆಸಬೇಕೆಂದು ತಿಳಿಸು ಎಂದರು. ಆದರೆ ನಳ ಈ ರೀತಿ ಹೇಳಲು ಸ್ವಲ್ಪ ಹಿಂದೇಟು ಹಾಕಿದ. ಆದರೆ ದೇವತೆಗಳ ಒತ್ತಾಯದ ಮೇರೆಗೆ ಹಾಗೂ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಕೆಲಸವನ್ನು ಒಪ್ಪುತ್ತಾನೆ. ಅದೇ ರೀತಿ ದಮಯಂತಿ ಹತ್ತಿರ ಹೋಗಿ, ನಿನ್ನನ್ನು ಮದುವೆಯಾಗಲು ದೇವತೆಗಳು ಬಂದಿದ್ದಾರೆ, ಅವರಲ್ಲಿ ಯಾರಾದರೂ ಒಬ್ಬರನ್ನು ಮದುವೆಯಾಗಬೇಕೆಂದು ಎಂಬುದಾಗಿ ತಿಳಿಸುತ್ತಾನೆ. ಆದರೆ ದಮಯಂತಿಯು, ನಾನು ನಿನ್ನ ಬಿಟ್ಟು ಬದುಕಿರುವುದಿಲ್ಲ, ನನಗೆ ನಿನ್ನ ವಿನಃ ಯಾರ ದೇವತೆಗಳು, ಗಂಧರ್ವರು, ಯಕ್ಷರು ಯಾರೂ ಬೇಡ, ನಿನ್ನನ್ನು ಮಾತ್ರ ವರಿಸುವುದು ಎಂದಳು. ದಮಯಂತಿಯು ಉತ್ತರವನ್ನು ದೇವತೆಗಳಿಗೆ ಹೇಳುತ್ತಾನೆ. ಇದನ್ನು ಕೇಳಿದ ದೇವತೆಗಳು ಸಂತೋಷವಾಯಿತು. ಎಷ್ಟೊಂದು ಪ್ರಾಮಾಣಿಕವಾಗಿದ್ದಾನೆ ಎಂದುಕೊಂಡು ನಳನಿಗೆ ಆಶೀರ್ವಾದದೊಂದಿಗೆ ಇಂದ್ರನು ನಿನಗೆ ಉತ್ತಮವಾದ ಗತಿ
ಸಿಗಲೆಂದು ವರುಣನು ನೀನು ಇಷ್ಟಪಟ್ಟಲ್ಲಿ ನಾನು ಬರುತ್ತೇನೆ, ಅಂದರೆ ಮಳೆ ಜಲ ಅಗ್ನಿಯು ನೀನು ಸ್ಮರಣೆ ಮಾಡಿಕೊಂಡಲ್ಲಿ ನಾನು ಪ್ರತ್ಯಕ್ಷನಾಗುತ್ತಾನೆ, ಮತ್ತು ಯಮನು ನೀನು ಅಡಿಗೆ ತುಂಬ ಚೆನ್ನಾಗಿ ಮಾಡುವಂತಾಗಲಿ ಎಂಬ ವರಗಳನ್ನು ಅನುಗ್ರಹಿಸುತ್ತಾನೆ. ಹಾಗಾಗಿ ಇಂದು ನಳಪಾಕ ಎಂದು ಪ್ರಸಿದ್ಧವಾಗಿರುವುದು. ಹೀಗೆ ಎಲ್ಲರೂ ಒಂದಾಗಿ ಸ್ವಯಂವರಕ್ಕೆ ಹೋಗುತ್ತಾರೆ. ಆಶ್ಚರ್ಯವೆಂದರೆ ಎಲ್ಲರೂ ನಳನಂತೆ ಕಾಣುತ್ತಿದ್ದರು. ಆಗ ದಮಯಂತಿ ಭಕ್ತಿಯಿಂದ ದೇವತೆಗಳನ್ನು, ಮಹಾತ್ಮರೇ ಕೇಳು, ನಾನು ನಳನನ್ನು ಮನಸಾರೆ ಒಪ್ಪುತ್ತೇನೆ. ನಾನು ಮನುಷ್ಯರು, ನೀನು ದೇವತೆಗಳು, ನಿಮಗೂ ನಮಗೂ ಹೇಗೆ ಸಂಬಂಧ ಸರಿ ಹೋಗುತ್ತದೆ? ಕರುಣೆ ಮಾಡಿ ನಾನು ಪ್ರೀತಿಸಿದ ನಳನನ್ನು ನನಗೆ ದೊರಕುವಂತೆ ಮಾಡಿ ಎಂದು ಪ್ರಾರ್ಥಿಸಿದಳು. ಆಗ ದೇವತೆಗಳು ಮನುಷ್ಯರಿಗೂ ದೇವತೆಗಳಿಗೂ ಇರುವ ವ್ಯತ್ಯಾಸ ಗೊತ್ತಾಗುವಂತೆ ಆಶೀರ್ವಾದ ಮಾಡಿದರು. ಮನುಷ್ಯರಿಗೂ ದೇವತೆಗಳಿಗೂ ಇರುವ ವ್ಯತ್ಯಾಸವೆಂದರೆ ದೇವತೆಗಳು ಕಾಲು ನೆಲಕ್ಕೆ ಸ್ಪರ್ಶಿಸುವುದಿಲ್ಲ, ದೇವತೆಗಳು ಹಾಕಿರುವ ಹಾರಗಳ ಮಾಡುವುದಿಲ್ಲ, ಮುಖದಲ್ಲಿ ಬದಲಾವಣೆ ಆಗುವುದಿಲ್ಲ, ದೇವತೆಗಳು ಕಣ್ಣು ಮಿಟುಕಿಸುವುದಿಲ್ಲ, ಮನುಷ್ಯನಿಗೆ ಈ ತರಹ ಇರುವುದಿಲ್ಲ. ಈ ಎಲ್ಲ ವ್ಯತ್ಯಾಸಗಳು ನಳನಲ್ಲಿ ಆಗುತ್ತಿತ್ತು. ಅದನ್ನು ಗುರುಸಿದ ದಮಯಂತಿ ವರಮಾಲೆಯನ್ನು ಅವನಿಗೆ ಹಾಕಿದಳು. ಮದುವೆ ವಿಜೃಂಭಣೆಯಿಂದ ನಡೆಯಿತು. ಬಂದ ರಾಜರುಗಳಿಗೆ ಸ್ವಲ್ಪ ಬೇಸರವಾದರೂ ಎಲ್ಲರೂ ಆಶೀರ್ವದಿಸಿ ಸಂತೋಷವಾಗಿ ಹೊರಟರು. ಹೀಗೆ ಮದುವೆ ಮುಗಿಸಿ ದೇವತೆಗಳು ಹೊರಟಿರುವ ಸಂದರ್ಭದಲ್ಲಿ ಕರಿಪುರುಷ ಜೊತೆಗೆ ಕೊನೆಯ ದ್ವಾಪರ ಬರುತ್ತಿದ್ದರು. ಅವರನ್ನು ಎಲ್ಲಿಗೆ ಹೊರಟಿರುವಿರಿ ಎಂದು ಕೇಳಿದಾಗ ಮದುವೆಗೆ ಎಂದನು. ಆಗ ಜೋರಾಗಿ ನಕ್ಕು ದೇವತೆಗಳು, ಸ್ವಯಂವರ ಮದುವೆ ಎಲ್ಲ ಮುಗಿದು ನಾವು ಊಟ ಮುಗಿಸಿ ಬರುತ್ತಿದ್ದೇವೆ ಎಂದರು. ಇದನ್ನು ಕೇಳಿದ ಕಲಿಗೆ ಸಿಟ್ಟು ಬಂದಿತು. ಏಕೆಂದರೆ ದಮಯಂತಿಯನ್ನು ಯಮ ಮದುವೆ ಮಾಡಿಕೊಳ್ಳಬೇಕೆಂದು ಮಾಡಿದ್ದೆ. ಆದರೆ ಅವನಿಗೆ ಸಿಗಲಿಲ್ಲವಾದಿಂದ ನಳ ಮತ್ತು ದಮಯಂತಿಯ ಮಧ್ಯೆ ಒಡಕು ತಂದು ಹಾಕಿ ನಂತರ ತಾನು ಅವಳನ್ನು ಮದುವೆಯಾಗಬೇಕೆಂದು ಎಂದು ಯೋಚಿಸಿದನು. ಮತ್ತು ದ್ವಾಪರನಿಗೆ ಹೇಳಿದ, ನೀನು ದಾಳವಾಗಲು ನಾನು ಹೇಗಾದರೂ ಮಾಡಿ ನಳನನ್ನು ಪಗಡಿಯಾಟದಲ್ಲಿ ಸೋಲುವಂತೆ ಮಾಡಿ ಅವರಿಬ್ಬರನ್ನು ದೂರ ಮಾಡುತ್ತೇನೆ ಎಂದನು. ಹಿಂದೆಲ್ಲ ದಾಳ ಪಗಡೆ ಆಟ ತುಂಬ ಪ್ರಸಿದ್ಧಿಯಾಗಿತ್ತು. ಇಷ್ಟೆಲ್ಲ ನಡೆದ ಮೇಲೆ ಕಲಿಪುರುಷ ನಳನ ದೇಹದೊಳಗೆ ಪ್ರವೇಶ ಮಾಡುವುದಕ್ಕೆ 12 ವರ್ಷಗಳು ಕಾಯಬೇಕಾಯಿತು. ಏಕೆಂದರೆ ನಳ ಒಂದು ಪಾಪದ ಕೆಲಸಗಳನ್ನು ಮಾಡುತ್ತಿರಲಿಲ್ಲ, ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು. ಹೀಗಾಗಿ ಕಲಿಗೆ ಸ್ವಲ್ಪವೂ ಅವಕಾಶ ಸಿಗಲಿಲ್ಲ. ಆದರೆ ಒಂದು ದಿನ 3 ಸಂಜೆ ಹೊತ್ತು ಸಂಧ್ಯಾವಂದನೆ ಮಾಡುವ ಸಲುವಾಗಿ ಕೈಕಾಲು ತೊಳೆಯಲು ಹೋದಾಗ ಅಚಾನಕ್ ಕಾಲಿನ ಇಮ್ಮಡಿಗೆ ನೀರು ತಾಕಲಿಲ್ಲ. ಅರ್ಧ ಕಾಲು ತೊಳೆದು ಒಳಗೆ ಬರುವುದನ್ನೇ ಕಾಯುತ್ತಿದ್ದ ಕಲಿ ತಕ್ಷಣ ನಳನ ದೇಹವನ್ನು ಪ್ರವೇಶಿಸಿದ. ಈಗ ಕಲಿಯು ತನ್ನ ಆಟವನ್ನು ಶುರು ಮಾಡಿದ. ನಳನಿಗೆ ಒಬ್ಬ ನಿದ್ದನು. ಅವನು ಹೆಸರು ಪುಷ್ಕರ. ಆಗಾಗ್ಗೆ ಬಂದು ಹೋಗುತ್ತಿದ್ದ. ಆದರೆ ಈ ಸಾರಿ ಕಲಿ ಅವನ ಮನಸ್ಸನ್ನು ಕೆಟ್ಟ ಪರಿವರ್ತನೆ ಆಗುವಂತೆ ಮಾಡಿ ಪುಷ್ಕರ ಪಗಡಿಯಾಟ ಆಡೋಣವೆಂದು ಕರೆದ. ನಳನಿಗೆ ಆಟ ಬರೆದಿದ್ದರೂ ಒಪ್ಪಿಕೊಂಡ ಪುಷ್ಕರನ ದಾಳದಲ್ಲಿ ದ್ವಾಪರ ಸೇರಿದ್ದರಿಂದ ಎಲ್ಲ ಗೆಲುವು ಪುಷ್ಕರನಿಗೆ ಆಯಿತು. ಮೊದಲು ಸುಮ್ಮನೆ ಬಳೆ, ಸರ, ಆನೆ, ಕುದುರೆ ಹೀಗೆ ಆಡುತ್ತಾ ಬಂದ ಕೊನೆಗೂ ನಳನು ಇಡೀ ರಾಜ್ಯವು ಹೊರಟು ಹೋಯಿತು. ಈ ಮಧ್ಯೆ ದಮಯಂತಿ ಆಟ ವಿಪರೀತಕ್ಕೆ ಹೋಗುವುದನ್ನು ಗಮನಿಸಿ ಅವರಿಬ್ಬರು ಅವಳೇ ಮಕ್ಕಳಾದ ಚಂದ್ರಸೇನ ಇವರನ್ನು ವಾಗ್ನೇಯ ಎಂಬ ಸಾರಥಿ ಜೊತೆ ತಂದೆಯ ಮನೆಯಲ್ಲಿ ಬಿಟ್ಟು ನೀನು ಬೇಕಾದರೆ ಅಲ್ಲೇ ಇರು ಎಂದು ಕಳಿಸಿಕೊಟ್ಟರು. ಸಾರಥಿ ಮಕ್ಕಳನ್ನು ತಾತನ ಮನೆಯಲ್ಲಿ ಬಿಟ್ಟು ತಾನು ಋತುಪರ್ಣ ರಾಜನಲ್ಲಿ ಹೋಗಿ ಸಾರಥಿಯಾಗಿ ಸೇರಿಕೊಳ್ಳುತ್ತಾನೆ. ರಾಜ್ಯವನ್ನು ಪೂರ್ತಿ ಕಳೆದುಕೊಂಡ ನಳ ಹೆಂಡತಿಯೊಂದಿಗೆ ರಾಜ್ಯ ಬಿಟ್ಟು ಹೊರಗೆ ಹೋಗುತ್ತಾನೆ. ಆ ಊರಿನವರು ಯಾರೂ ಸಹಾಯ ಮಾಡಬಾರದೆಂಬ ಹಾಗೆ ಮಾಡಿದವರಿಗೆ ಮರಣದಂಡನೆ ವಿಧಿಸಲಾಗುವುದು ಎಂಬ ರಾಜಾಜ್ಞೆ ಮಾಡಲಾಗಿತ್ತು. ಹೀಗಾಗಿ ನಳನಿಗೆ ಯಾರೂ ಸಹಾಯ ಮಾಡುವುದಿಲ್ಲ. 3 ದಿನ ಆಗಿದೆ. ಹೀಗಿರುವಲ್ಲಿ ಅಲ್ಲಿಗೆ ಒಂದಷ್ಟು ಪಕ್ಷಿಗಳು ಬಂದವು. ಅವುಗಳನ್ನು ಹಿಡಿದು ಏನಾದರೂ ತೆಗೆದುಕೊಳ್ಳಬಹುದು ಎಂದು ಮೈಮೇಲಿದ್ದ ಒಂದು ಬಟ್ಟೆಯನ್ನು ಕೆಳಗೆ ಹಾಸಿದ. ಆದರೆ ಆ ಪಕ್ಷಿಗಳು ಬಟ್ಟೆಯನ್ನು ಹೊತ್ತುಕೊಂಡು ಹಾರಿ ಹೋದವು. ಮುಂದೆ ಹೋಗಿ ಜೋರಾಗಿ ನಗುತ್ತಾ, ನಾವು ದ್ಯೂತರಲ್ಲಿದ್ದ ದಾಳಗಳು ನಿನ್ನ ಬಟ್ಟೆಯನ್ನು ಕಲಿಸಬೇಕೆಂದು ಬಂದೆವು ಎಂದು ನಗುತ್ತಾ ಹಾರಿದವು. ನಳನ ಮೈಮೇಲೆ ಇದ್ದ ಒಂದು ಬಟ್ಟೆಯೂ ಹೋಯಿತು. ಯಾವಾಗ ಸಂಪತ್ತು ಹೋಗುತ್ತೋ ಆಗ ಇದ್ದ ಜಾಗದಲ್ಲಿ ಇರಬಾರದು, ಮರ್ಯಾದೆ ಹೋಗುತ್ತೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗೆ ಮುಂದೆ ಹೊರಟರು. ದಮಯಂತಿಗೆ, ನಾವು ಹೀಗೆ ಇರುವುದು ತರವಲ್ಲ, ನೀನು ನಿನ್ನ ತಂದೆಯ ಮನೆಗೆ ಹೋಗು, ಮುಂದೆ ನನಗೆ ಒಳ್ಳೆಯ ಸಮಯ ಬಂದಾಗ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದರು. ಆದರೆ ಇದಕ್ಕೆ ಆಕೆ ಒಪ್ಪಲಿಲ್ಲ. ಮೃಷ್ಟಾನ್ನವಿರಲಿ ಅಥವಾ ಒಪ್ಪತ್ತು ಇಲ್ಲದೇ ಇರಲಿ, ಎಂತಹ ಕಷ್ಟ ಬಂದರೂ ನಿನ್ನ ಜೊತೆ ಇರುವೆನೆಂದು ಮದುವೆಯ ಸಮಯದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಎಂಬ ಮಾತಿನಲ್ಲಿ ಮದುವೆಯಾಗಿದೆ, ಆದ್ದರಿಂದ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದಳು. ಆದರೆ ಅದೇ ದಿನ ರಾತ್ರಿ ಇಬ್ಬರೂ ಮಲಗಿರುವಾಗ ಚೆನ್ನಾಗಿ ಯೋಚಿಸಿದ ನಳನು ಅವನು ಹುಟ್ಟಿದ್ದ ಹರಿದ ಸೀರೆಯ ಕೊನೆಯಲ್ಲಿ ತನ್ನ ಕೌಪೀನಕ್ಕೆ ಆಗುವಷ್ಟು ಹರಿದುಕೊಂಡು ರಾತ್ರಿ ಹೊತ್ತು ಅವಳನ್ನು ಬಿಟ್ಟು ಹೊರಟು ಹೋದ. ಈ ರೀತಿಯಾಗಿ ತಾನು ದೂರವಾದರೆ ತಂದೆ ಮನೆಗೆ ಹೋಗುತ್ತಾಳೆ ಎಂಬ ಮುಂದಾಲೋಚನೆ ಮಾಡಿ ದುಃಖದಿಂದ ಹೊರಟು ಬಿಡುತ್ತಾನೆ. ಬೆಳಗಾಯಿತು. ಅಲ್ಲಿ ನಳ ಇರಲಿಲ್ಲ. ದಮಯಂತಿ ಅವನನ್ನು ಹುಡುಕುತ್ತಾ ಮುಂದೆ ಬಂದಾಗ ಒಂದು ಹೆಬ್ಬಾವು ಅವಳನ್ನು ನುಂಗತೊಡಗಿತು. ಅದೇ ಸಮಯಕ್ಕೆ ಅಲ್ಲಿಗೆ ವ್ಯಾರ್ಧನೊಬ್ಬ ಬಂದನು. ಕೂಡಲೇ ಆವನ್ನು ಕೊಂದು ಕಾಪಾಡಿದನು. ಅವಳ ಸೌಂದರ್ಯ ನೋಡಿ ಅವಳನ್ನು ಮದುವೆಯಾಗಬೇಕೆಂದು ಅಥವಾ ಅವಳ ಜೊತೆ ಇರಬೇಕೆಂದು ಬಯಸಿದ. ಇದನ್ನು ತಿಳಿದ ದಮಯಂತಿ ತನ್ನ ಪಾತಿವ್ರತ ಪ್ರಭಾವದಿಂದ ಅವನನ್ನು ಸುಟ್ಟು ಹಾಕಿದಳು. ಇಲ್ಲಿ ಸುತ್ತಿ ಕೊನೆಗೆ ಚೇದಿ ದೇಶದ ರಾಜ ಸುಬಾಹು
ಋತುವಿನ ರಾಜಧಾನಿಗೆ ಬರುತ್ತಾಳೆ. ಅಂತಃಪುರದಲ್ಲಿ ರಾಣಿ ಅವಳನ್ನು ಗಮನಿಸಿ ತನಗೆ ಸೈರಂಧ್ರಿಯಾಗಿರುವಂತೆ ತಿಳಿಸಿ ತನ್ನ ಅರಮನೆಯಲ್ಲಿ ಇರಿಸುತ್ತಾಳೆ. ಕೊನೆಗೆಯಲ್ಲಿ ಗೊತ್ತಾಗದಂತೆ ಅವಳು ಸಂಬಂಧಿ ಎಂದು ಹೀಗೆ ಸಂಭಾವಿನಾಶ್ರಯದಲ್ಲಿ ದಮಯಂತಿ ಇದ್ದಳು. ಈ ಕಡೆ ನಳಮಹಾರಾಜ ಕಾಡ್ಗಿಚ್ಚಿಗೆ ಸಿಕ್ಕಿಕೊಳ್ಳುತ್ತಾನೆ. ಒಮ್ಮೆ ಕಾಡಿನಲ್ಲಿ ಜೋರಾಗಿ ಬೆಂಕಿ ಹುಟ್ಟುತ್ತದೆ. ಅದರಲ್ಲಿ ಕಾರ್ಕೋಟಕ ಎಂಬ ಹಾವು ಸಿಕ್ಕಿಕೊಳ್ಳುತ್ತದೆ. ಅದಕ್ಕೊಂದು ಶಾಪವಿತ್ತು. ಹಿಂದೆ ಋಷಿಮುನಿಗಳನ್ನು ಅಪಹಾಸ್ಯ ಮಾಡಿದ್ದಕ್ಕೆ ನೀನು ಸಾಯುವ ಸಮಯದಲ್ಲಿ ಅಲುಗಾಡದಂತೆ ಅಲ್ಲೇ ಬಿದ್ದಿರು. ನಳ ಮಹಾರಾಜ ಬಂದು ನಿನ್ನನ್ನು ಸ್ಪರ್ಶಿಸಿದಾಗ ನೀನು ಶಾಪ ವಿಮೋಚನೆಯಾಗುತ್ತದೆ ಎಂದು ಶಾಪ ಕೊಟ್ಟವರು. ಹೀಗಾಗಿ ಅದು ಎಲ್ಲೂ ಹೋಗಲಾರದೆ ಬೆಂಕಿಯಲ್ಲಿ ಇತ್ತು. ನಳನಿಗೆ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡಿತು. ಆಗ ನಳನು ಕಾಡ್ಗಿಚ್ಚಿನೊಳಗೆ ನುಗ್ಗಿ ಕಾಪಾಡಿದ ನಂತರ 10 ಹೆಜ್ಜೆ ಹೋಗು ಎಂದು ಹೇಳಿತು. ಆದರೆ ಪ್ರಕಾರ ನಳನು ಏಕಂತೀಂ ಅಂತ ಹೇಳುತ್ತಾ ಹೋಗಿ 10 ಬಂದಾಗ ದಶಾ ಎಂದು ಹೇಳಿದ. ತಕ್ಷಣ ಕಾರ್ಕೋಟಕ ಅವನನ್ನು ಕಚ್ಚಿತು. ವಿಷಿದಾಗಿ ನಳದ ರೂಪ ಯಾರು ಗುರುತೋ ಹಿಡಿಯಲಾರದಷ್ಟು ಕುಬ್ಜನಂತೆ ಬದಲಾದನು. ನೋವಿನಿಂದ ನಳನು, ನಾನು ನಿನಗೆ ಸಹಾಯ ಮಾಡುವುದಕ್ಕೆ ಬಂದರೆ ನೀನು ನನ್ನನ್ನು ಕಚ್ಚಿದೆ ಏಕೆ ಎಂದು ಕೇಳಿದ. ಆಗ ಕಾರ್ಕೋಟಕ ಹೇಳಿತು, ನೀನು ಹೆದರಬೇಡ, ನಿನಗೆ ಇದರಿಂದ ಒಳ್ಳೆಯದಾಗುತ್ತದೆ. ಯಾವ ಶತ್ರುಗಳು ನಿನ್ನನ್ನು ಗುರುತು ಹಿಡಿಯುವುದಿಲ್ಲ. ಅಯೋಧ್ಯೆಯಲ್ಲಿ ಋತುಪರ್ಣ ಎಂಬ ರಾಜನಲ್ಲಿಗೆ ಹೋಗಿ ಅವನಿಗೆ ನಿನ್ನ ಅಶ್ವವಿದ್ಯೆಯಲ್ಲಿ ಹೇಳಿಕೊಡು. ಅವನಿಂದ ನೀನು ದಾಳದ ಆಟವನ್ನು ತಿಳಿದುಕೋ ಎಂದು ಹೇಳಿ ಒಂದು ಬಟ್ಟೆಯನ್ನು ಕೊಟ್ಟು ನಿನಗೆ ನಿನ್ನ ರೂಪ ಬೇಕಾದಾಗ ಈ ಬಟ್ಟೆಯನ್ನು ಧರಿಸು, ನೀನು ಮದನತೆ ಆಗುತ್ತಿ ಎಂದು ಅನುಗ್ರಹಿಸಿದರು. ನಳನು ಬಾಹುಕ ಎಂದು ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಋತುಪರ್ಣನಲ್ಲಿಗೆ ಬಂದು ಕುದುರೆ ಓಡಿಸುವ ಕೆಲಸಕ್ಕೆ ಸೇರಿಕೊಂಡಾನೋ. ಈ ಕಡೆ ದಮಯಂತಿಯು ಅವಳ ತಂದೆ ಸುದೇವ ಎಂಬ ಬ್ರಾಹ್ಮಣನ ಮೂಲಕ ದಮಯಂತಿಯನ್ನು ಹುಡುಕಿಸಿ ಕರೆದುಕೊಂಡು ಬಂದಿದ್ದನು. ನಂತರ ಪರ್ಣಾದ ಎಂಬ ಬ್ರಾಹ್ಮಣನಿಗೆ ನಳನು ಹುಡುಕಿ ತರುವಂತೆ ಕಳಿಸಿಕೊಡುತ್ತಾನೆ. ದಮಯಂತಿ ನಳನ ಕುರಿತು ಒಂದಷ್ಟು ಗುರುತುಗಳನ್ನು ತಿಳಿಸುತ್ತಾಳೆ. ಅದೇ ಪ್ರಕಾರ ಹುಡುಕಿ ಋತುಪರ್ಣ ರಾಜನಿಗೆ ಸಾರಥಿಯಾಗಿ ಕೆಲಸ ಮಾಡುತ್ತಿದ್ದಾನೆ ಎಂಬ ಸುಳಿವು ದಮಯಂತಿಗೆ ಕೊಟ್ಟನು. ದಮಯಂತಿ ತಂದೆಯ ಹತ್ತಿರ ಮಾತನಾಡಿ ತನ್ನ ಸ್ವಯಂವರ ಇದೆ ಎಂಬುದನ್ನು ಋತುಪರ್ಣನಿಗೆ ತಿಳಿಸುವಂತೆ ಈ ಕೆಲಸಕ್ಕಾಗಿ ತನ್ನನ್ನು ಹುಡುಕುತ್ತಿದ್ದ ಬುದ್ಧಿವಂತ ಸುದೇವ ಎಂಬ ಬ್ರಾಹ್ಮಣನಿಗೆ ಕಳಿಸುತ್ತಾಳೆ. ಏಕೆಂದರೆ ಸ್ವಯಂವರ ಎಂದರೆ ರಾಜ ಋತುಪರ್ಣ ಬರುತ್ತಾನೆ, ಜೊತೆಗೆ ಅವನ ಸಾರಥಿ ನಳ ಬರುತ್ತಾನೆ. ಈ ಥರ ಉಪಾಯ ಮಾಡಿದರೂ ಋತುಪರ್ಣ ರಾಜನು ಸ್ವಯಂವರಕ್ಕೆ ಬಾಹುಕನೊಂದಿಗೆ ರಥದಲ್ಲಿ ವಿಷದ ರಾಜ್ಯಕ್ಕೆ ಹೊರಡುತ್ತಾನೆ. ಋತುಪರ್ಣ ಗಣಿತಶಾಸ್ತ್ರವನ್ನು ಕರತಲ ಮಲಕ ಬಲ್ಲವನಾಗಿದ್ದ. ರಥ ಓಡುವ ಸಂದರ್ಭದಲ್ಲಿ ಒಂದು ಮರದ ಕೊಂಬೆಗಳಲ್ಲಿ ಎಷ್ಟೋ ಹಣ್ಣುಗಳಿವೆ, ಎಷ್ಟು ಎಲೆಗಳಿವೆ ಎಂದು ಖಚಿತವಾಗಿ ಅದನ್ನು ಪರೀಕ್ಷಿಸುವಂತೆ ನಳನಿಗೆ ಹೇಳುತ್ತಾನೆ. ಅವನು ಎಣಿಸಿದಾಗ ಸರಿಯಾಗಿ ಅಷ್ಟೇ ಇತ್ತು. ಅದೇ ರೀತಿ ನಳನು ಅಶ್ವವಿದ್ಯೆಯಲ್ಲಿ ಪರಿಣಿತಿ ಹೊಂದಿದ್ದನು. ರಥ ಓಡಿಸುತ್ತಿರುವಾಗ ಋತುಪರ್ಣನ ಶಲ್ಯ ಬಿದ್ದು ಹೋಗಿ ಒಂದು ಕ್ಷಣವೂ ಆಗಿಲ್ಲ. ರಥವನ್ನು ನಿಲ್ಲಿಸು, ನನ್ನ ಶಲ್ಯ ಬಿದ್ದು ಹೋಗಿದೆ, ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಾಗ ನಳ ಹೇಳುತ್ತಾನೆ, ಈಗಾಗಲೇ ಒಂದು ಯೋಜನದಷ್ಟು ದೂರ ಬಂದಿದ್ದೇವೆ. ಒಂದು ಯೋಜನ ಅಂದರೆ 12 ಕಿಲೋಮೀಟರ್ ಎನ್ನುತ್ತಾನೆ. ಅಂದರೆ ಅಶ್ವವಿದ್ಯೆಯಲ್ಲಿ ನಳ ಮತ್ತು ಗಣಿತಶಾಸ್ತ್ರದಲ್ಲಿ ಋತುಪರ್ಣ ಇಬ್ಬರೂ ಎಷ್ಟು ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆಂದು ಇದರೊಳಗೆ ತಿಳಿಯುತ್ತದೆ. ಋತುಪರ್ಣನಿಂದ ದಾಳ ಆಡುವ ಕಲೆಯನ್ನು ನಳನು ಕಲಿತನು. ಋತುಪರ್ಣ ನಳನಿಂದ ಅಶ್ವವೇಧ ಕಲಿತುಕೊಂಡನು. ಯಾವಾಗ ನಳಿಗೆ ವಿದ್ಯೆ ಬಂದಿತೋ ಆಗಲೇ ನಳ ಕಲಿ ನಾಶವಾದ. ದಮಯಂತಿಗೆ ರಥಚಕ್ರದ ಶಬ್ದ ಗ್ರಹಿಸಿಯೇ ನಳ ಬಂದನೆಂದು ಗೊತ್ತಾಯಿತು. ಅಷ್ಟಾವಕ್ರನಿಂತಿದ್ದ ಅವನ ದೇಹ ನೋಡಿ ನಂಬುವುದೇ ಕಷ್ಟವಾಯಿತು. ಆಗ ತನ್ನ ಆಪ್ತ ದಾಸಿ ಕೇಶಿನಿ ಎಂಬಲ್ಲಿಗೆ ನಳ ಹೌದೋ ಅಲ್ಲವೋ ಕಂಡುಹಿಡಿಯಲು ತನ್ನೆರಡು ಮಕ್ಕಳಾದ ಚಂದ್ರಸೇನರನ್ನು ನಳ ಇರುವಲ್ಲಿ ಬಿಡಲು ಹೇಳಿದನು. ನಳ ತನ್ನ ಮಕ್ಕಳನ್ನು ಕಂಡು ಬಿಕ್ಕಿ ಬೆಕ್ಕಿ ಅಳುತ್ತಾ ಅಪ್ಪಿ ಮುದ್ದಾಡಿದನು. ದಮಯಂತಿ ನೋಡಿದಳು. ಇವನೇ ತನ್ನ ಪತಿ ನಳ ಎಂದು ಗೊತ್ತಾಯಿತು. ಆಮೇಲೆ ನಳ ನಡೆದ ಎಲ್ಲ ಘಟನೆಯನ್ನು ವಿವರಿಸುತ್ತಾನೆ. ಕಾರ್ಕೋಟಕ ಕೊಟ್ಟಂತಹ ವಸ್ತುವನ್ನು ತಾರಣೆ ಮಾಡುತ್ತಾನೆ. ನಳನಿಗೆ ಮೊದಲನೇ ರೂಪ ಬರುತ್ತದೆ. ಎಲ್ಲರಿಗೂ ಸಂತೋಷವಾಗುತ್ತದೆ. ನಂತರ ನಳ ಮಹಾರಾಜ ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ದಮಯಂತಿ ತಂದೆ ಭೀಮನು ಕೊಟ್ಟ ಸೈನ್ಯವನ್ನು ತೆಗೆದುಕೊಂಡು ತನ್ನ ರಾಜ್ಯಕ್ಕೆ ಹೋಗುತ್ತಾನೆ. ಅಲ್ಲಿ ಸಹೋದರ ಪುಷ್ಕರನನ್ನು ಪಗಡೆ ಮಾಡಲು ಕರೆಯುತ್ತಾನೆ ಮತ್ತು ಸೋಲಲು ಬಂದೆಯಾ ಎಂದು ವ್ಯಂಗ್ಯವಾಗಿ ಕೇಳಿ ಪಗಡೆ ಆಡಲು ಕೋರುತ್ತಾನೆ. ಈ ಸಲ ಪುಷ್ಕರನು ಸಂಪೂರ್ಣವಾಗಿ ಸೋತು ಎಲ್ಲವನ್ನೂ ಕಳೆದುಕೊಂಡು ಗತಿಯಿಲ್ಲದವಂತೆ ಆಗುತ್ತಾನೆ. ನಳ ಕನಿಕರದಿಂದ ಅವನ ರಾಜ್ಯಕ್ಕೆ ಕಳಿಸುತ್ತಾನೆ. ಮುಂದೆ ನಳ ದಮಯಂತಿಯರು ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡು ಸುಖವಾಗಿರುತ್ತಾರೆ. ಬೃಹದೇಶ್ವರ ಮುನಿಗಳು ಹೇಳಿದ ಕಥೆಯನ್ನು ಕೇಳಿ ಯುಧಿಷ್ಠಿರನಿಗೆ ಧೈರ್ಯ ಬಂದಿತು. ನಳ ಮಹಾರಾಜನಿಗೆ ಬಂದ ಕಷ್ಟದ ಮುಂದೆ ತನ್ನ ಕಷ್ಟ ಏನೂ ಇಲ್ಲ ಎಂಬುದನ್ನು ತಿಳಿದುಕೊಂಡು ಧೈರ್ಯದಿಂದ ಜೀವನ ಎದುರಿಸಿದ ನಳ ರಾಜ್ಯ ಕಳೆದುಕೊಂಡಿದ್ದನು ಮತ್ತು ಹೇಗೆ ಮಾಡಿ ಪಡೆದುಕೊಂಡು ಎಂಬ ಕಥೆಯನ್ನು ಎದುರಿಸುವ ಮೂಲಕ ಸಮಾಜಕ್ಕೆ ಇದು ಒಳ್ಳೆಯದಾಗತ್ತೆ. ಗೊತ್ತಾಯ್ತಾ? ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜಶೇಯ ಕೀರ್ತನಂ
ಕಲಿನಾಶನಂ. ಕಾರ್ಕೋಟಕ ದಮಯಂತಿ ನಳನನ್ನು ಋತುಪರ್ಣನಂತ ರಾಜನನ್ನು ಸ್ಮರಿಸುವುದರಿಂದ ಕಲಿ ದೋಷ ಬರುವುದಿಲ್ಲ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಗೊತ್ತಾಯ್ತಾ? ಇದನ್ನು ಕೃಪೆ ಆಶಾ ನಾಗಭೂಷಣ್ ಅಂತ ಇದನ್ನು ಎಲ್ಲರೂ ನಾವು ತಿಳ್ಕೋಬೇಕಾದ ಕತೆ ಇವೆಲ್ಲ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 1/10/2025 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಆಶ್ವೀಜ ಮಾಸ, ಶರದೃತು, ಶುಕ್ಲಪಕ್ಷ, ತಿಥಿ ನವಮಿ, ಹಗಲು 1:59, ನಕ್ಷತ್ರ ಉತ್ತರಾಷಾಢ, ಬೆಳಗಿನ ಜಾವ 5:48, ಮಳೆ ಹಸ್ತ 2ನೇ ಪಾದ. ಇವತ್ತು ಆಯುಧ ಪೂಜೆ ಇದೆ. ಇದರಿಂದ ಆಯುಧ ಪೂಜೆ ಇರೋದ್ರಿಂದ ಎಲ್ಲರೂ ಆಯುಧ ಪೂಜೆ ಮಾಡಿ. ಮನೆಯಲ್ಲಿ ನವರಾತ್ರಿ ಇರೋದ್ರಿಂದ ಇವತ್ತು ಮಹಾನವಮಿ ಇದೆ. ಗೊತ್ತಾಯ್ತಾ? ಹಿರಾಲಿ ಮಹಾನವಮಿ ಆಯುಧ ಪೂಜೆ ಇರೋದ್ರಿಂದ ಎಲ್ಲ ಮಾಡಿ. ಇವತ್ತು ವಿಜಯದಶಮಿನೂ ಇದೆ, ಮಾಡಿ. ರಾಹುಕಾಲ 12:13ರಿಂದ 1:43 ತನಕ ಇದೆ. ಗುಳಿಕ ಕಾಲ 10:43ರಿಂದ 12:13 ತನಕ ಇದೆ. ಯಮಗಂಡ ಕಾಲ 7:43ರಿಂದ 9:13 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು, ವಾರ್ಷಿಕೋತ್ಸವ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಯೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.